ವಿಧಿಯಾಟದ ಮುಂದೆ ಮಾನವನ ಆಟ ಏನೂ ನಡೆಯುವುದಿಲ್ಲ ಎಂಬುದು ನಮ್ಮ ಜೀವನದಲ್ಲಿ ಸ್ಪಷ್ಟವಾಗಿ ಹೋಯಿತು. ಎಷ್ಟೇ ಬಡತನದ ಬೇಗೆಯಲ್ಲಿ ಬೇಯುತ್ತಿದ್ದರೂ ಸುಖ ಸಂತೋಷಗಳಿಗೆ ಕೊರತೆ ಇಲ್ಲದ ನಮ್ಮ ಜೀವನ ತಂಗಿಯ ಸಾವಿನ ಮುಖಾಂತರ ಬೀಸಿದ ಬಿರುಗಾಳಿಗೆ ತತ್ತರಿಸಿ ಹೋಯಿತು. ನನ್ನ ಏಳಿಗೆಗಾಗಿ ಹಗಲಿರುಳು ದುಡಿಯುತ್ತಿರುವ ನನ್ನ ಅಣ್ಣ ಒಂದು ಕಡೆ, ನನ್ನ ಯಶಸ್ಸನ್ನು ಹಂಬಲಿಸಿ ಚಿಂತೆಗೀಡಾಗಿರುವ ನನ್ನ ಅತ್ತಿಗೆ ಮತ್ತೊಂದು ಕಡೆ. ಇವರಿಬ್ಬರನ್ನು ನೆನೆದರೆ ನನ್ನ ಕರುಳೆ ಕತ್ತರಿಸಿ ಬರುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕೆಂಬುದೇ ನನಗೆ ಗಗನ್, ಯಾವಾಗ ಬಂದೆ? ಇವಾಗ ತಾನೇ ಬರ್ತದೇನ್ ಕಣ. ಅಲ್ವೋ, ಸದಾ ಕಾಲ ಲವಲೋಕಿಯಿಂದ ಇರ್ತಿದ್ದ ನೀನು ಇವತ್ತು ಆಕಾಶನೇ ಕಳ್ಚಿ ತಲೆಮೇಲೆ ಬಿದ್ದಂತೆ ಚಿಂತಾಕಾಂತನಾಗಿದೆಯಲ್ಲೋ, ಯಾಕೋ ಗೆಳೆಯ, ಏನಾಯ್ತು? ನಮ್ಮಂಥವ್ರು ಚಿಂತೆ ಮಾಡಲಿಕ್ಕೆ ಏನಿದೆಯಪ್ಪ? ನೋವು ನಲುವಿಗಳ ನಡುವೆ ಸಾಗ್ತಾ ಇದ್ದ ಬಾಳ ನೌಕೆಗೆ ಎಡೆಬಿಡದೆ ಬೀಸಿದ ಬಿರುಗಾಳಿಗೆ ಜೀವನವೇ ತತ್ತರಿಸಿ ಹೋಗಿದೆ. ನಿರಾಶೆಯ ಮಡುವಿನಲ್ಲಿ ಮುಳುಗ್ಬಿಟ್ಟಿದ್ದೀನಪ್ಪ, ಮುಳುಗ್ಬಿಟ್ಟಿದ್ದೀನಿ. ಕೃಷ್ಣ, ನಿನ್ನಂಥ ವಿದ್ಯಾವಂತ ಯುವಕರು ಯಾವ ಕಾರಣಕ್ಕೂ ನಿರಾಶೆ ಮಡಿಯಲ್ಲಿ ಮುಳುಗಬಾರ್ದು ಕಣ. ಸಿರಿತನವಿರಲಿ ಬಡತನವಿರಲಿ, ಸುಖವಿರಲಿ ದುಃಖವಿರಲಿ, ಯಾವುದಕ್ಕೂ ಧೃತಿಗೆಡದೇನೆ ಧೈರ್ಯವಾಗಿ ಮುನ್ನುಗ್ಗಿ ಸಾತ್ವಿಕ ಜೀವನವನ್ನು ನಡೆಸ್ಬಿಟ್ರೆ ಬಾಳಿನಲ್ಲಿ ಕವಿದಿರುವ ಕತ್ತಲೆಯ ಕಾರ್ಮೋಡಗಳು ತಾನಾಗಿಯೇ ಸರಿದು ಬೆಳದಿಂಗಳ ಒಂಬೆಳಕು ಮೂಡಿ ಮುಂದೊಂದು ದಿನ ಸುಖದ ದಿನ ಬಂದೇ ಬರುತ್ತೆ ಕಣ. ಸುಖ ವಿಧಿಯಾಟದ ತೆರೆಗಳಿಗೆ ಸಿಲುಕಿ ನಮ್ಮ ಜೀವನದಲ್ಲಿ ಹಿಂದೆ ಹಿಂದೆ ಒಡೆದಂತ ಸಮುದ್ರದ ಅಲೆಗಳ ರೀತಿ ನೋವುಗಳ ಮೇಲೆ ನೋವುಗಳು. ಇಂತಹ ಪರಿಸ್ಥಿತಿಯಲ್ಲಿ ಸುಖ ನನಗೆ ಕನಸಿನ ಮಾತು ಕಣೋ, ಕನಸು. ಜೀವನ ಒಂದು ಸಾಗರವಿದ್ದಂತೆ, ಕಷ್ಟ ಕಾರ್ಪಣ್ಯಗಳು ತೆರೆಗಳಿದ್ದಂತೆ. ಜೀವನದಲ್ಲಿ ಬರುವ ಕಷ್ಟ ಕಾರ್ಪಣ್ಯಗಳೆಂಬ ತೆರೆಗಳನ್ನು ಅಂಜದೆ ಎಳುಕದೆ ಧೈರ್ಯವಾಗಿ ಮುನ್ನುಗ್ಗಿ ತಾಳ್ಮೆಯಿಂದ ಬಾಳ್ವೆಯನ್ನು ಮಾಡಿದ್ರೆ ಮುಂದೊಂದು ದಿನ ಸುಖದ ದಿನ ಬಂದೇ ಬರುತ್ತೆ ಕಣೋ. ಈ ಸಮಾಜದಲ್ಲೂ ಕೂಡ ಒಂದು ತಕ್ಕ ಸ್ಥಾನಮಾನ ಸಿಗುತ್ತೆ ಕಣೋ. ಸಮಾಜ. ಈ ಸಮಾಜದಲ್ಲಿ ಎಂತೆಂಥವರಿಗೆ ಬೆಲೆ ಇದೆ ಗೊತ್ತೇನೋ? ಎಂಡ ಕುಡಿದು ಕಂಡ ಕಡಿದು ಕಂಡ ಕಂಡ ಕುಲವತಿಯರ ಕೈ ಹಿಡಿದೆಳೆಯುವ ಬಂಡ ಗಂಡಸರಿಗಿದೆ ಈ ನಿನ್ನ ಸಮಾಜದಲ್ಲಿ ಬೆಲೆ. ಕಾಳ ರಾತ್ರಿಯಲ್ಲಿ ಕಾಳು ಕಡ್ಡಿಗಳನ್ನು ಮಾರುವ ಕಡು ಬಡವರನ್ನು ಕಿತ್ತು ತಿನ್ನುವ ಕಳ್ಳ ಕದಿಮರಿಗಿದೆ ಕಣೋ ಈ ನಿನ್ನ ಸಮಾಜದಲ್ಲಿ ಬೆಲೆ. ಬಡವರ ಹೆಣ್ಣು ಮಕ್ಕಳನ್ನು ಬಣ್ಣ ಬಣ್ಣದ ಮಾತುಗಳನ್ನಾಡಿ ಹಣವಂತರಿಗೆ ಹರಾಜು ಹಾಕುವ ತಲೆ ಹಿಡುಕರಿಗಿದೆಯಪ್ಪ ಈ ನಿನ್ನ ಈ ನಿನ್ನ ಸಮಾಜದಲ್ಲಿ ನನ್ನಂಥವರಿಗೆ ಸ್ಥಾನಮಾನಗಳು ಲಭಿಸುವೆ ಕೃಷ್ಣ. ಅಯ್ಯೋ ಹುಚ್ಚಪ್ಪ, ಮೊದಲು ನಿನ್ನ ಈ ಹುಚ್ಚು ತಂದ ಆವೇಶವನ್ನು ಬಿಟ್ಟು ಶಾಂತ ರೀತಿಯಿಂದ ವರ್ತಿಸೋದು ಕಲಿಯೋ ಅಲ್ವೋ. ವಿನಾಕಾರಣ ನೀನು ಈ ರೀತಿ ಸಮಾಜನ ದೂಷಿಸ್ಬೇಡ ಕಣೋ. ನಿನ್ನಂಥ ವಿದ್ಯಾವಂತ ತರುಣನಾದ ನೀನೇ ಈ ರೀತಿ ಹೇಳ್ಬಿಟ್ರೆ ಇನ್ನು ಸಾಮಾನ್ಯ ಜನರು ಪಾಡೇನೋ. ಅಲ್ಲಿ ನೋಡೋ ಕೃಷ್ಣ, ಹೊರೆ ತಗ್ಗಿನಲ್ಲಿ ಬೆಳೆದು ನಿಂತಿರುವ ಆ ಗರಿಕೆ ಹುಲ್ಲನ್ನು ಲೆಕ್ಕವಿಲ್ಲದೆ ಅಬ್ಬರಿಸಿ ಬರುವ ತೆರೆಗಳಿಗೆ ಅದು ಒಮ್ಮೆ ತಲೆಬಾಗಿ ತೆರೆಗಳ ಅಬ್ಬರ ನಿಂತ ಮೇಲೆ ಮತ್ತೆ ಅದು ತಲೆ ಎತ್ತಿ ಚಿರಕಾಲ ಬಾಳೋದಿಲ್ವೇನೋ. ಅದೇ ರೀತಿ ಮಾನವನು ಕೂಡ ತನ್ನ ಬಾಳಿನಲ್ಲಿ ಬರುವ ಕಷ್ಟ ಕಾರ್ಪಣ್ಯಗಳೆಂಬ ತೆರೆಗಳನ್ನು ತಡೆದು ತಾಳ್ಮೆಯಿಂದ ಬಾಳ್ಮೆಯನ್ನು ಮಾಡಿದ್ರೆ ಅವನ ಬಾಳು ಬಂಗಾರವಾಗುತ್ತೆ ಕಣ ಕೃಷ್ಣ. ಶಾಂತಿ ಸಮಾಧಾನ. ಹೊತ್ತಿಗೆ ತುತ್ತು ಕೂಳನ್ನು ತಿನ್ನಲಾಗದ ನಾನು ಶಾಂತಿ ಸಮಾಧಾನದಿಂದ ಇರಲು
ಸಾಧ್ಯವಿಲ್ಲ ಕಣೋ, ಸಾಧ್ಯವಿಲ್ಲ. ನನ್ನ ಮನೆಯ ಇಂದಿನ ಪರಿಸ್ಥಿತಿಯನ್ನು ಸವಿಸ್ತಾರವಾಗಿ ನಿನಗೆ ಹೇಳಬೇಕಂದ್ರೆ ವರ್ಷಗಳೇ ಕಳೆಯುವುದು. ನನ್ನ ವ್ಯಥೆಯ ಕತೆ ಒತ್ತಟ್ಟಿಗಿರಲಿ. ಈಗ ನೀನೇನು ಮಾಡ್ಕೊಂಡಿದ್ಯೋ? ಜನಸೇವೆ ಮಾಡ್ಬೇಕಣ. ಈ ನಾಡಿಗೆ ಕೀರ್ತಿ ತರಬೇಕೆಂಬ ಆಶಯ ಆಕಾಂಕ್ಷೆಗಳನ್ನು ಆರಕ್ಷಕ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದೀನಿ. ಮೊನ್ನೆ ತಾನೇ ಇಂಟರ್ವ್ಯೂ ಇತ್ತು, ಹೋಗಿ ಬಂದಿದ್ದೀನಿ. ನೋಡೋಣ ಏನಾಗುತ್ತೋ ಏನೋ. ಈ ಜನಗಳ ಸೇವೆ ಮಾಡಬೇಕು ಅನ್ನೋ ಭಾಗ್ಯನ ಆ ಭಗವಂತ ಏನಾದ್ರು ನನ್ನ ಹಣೆ ಬರದಲ್ಲಿ ಬರ್ದಿದ್ರೆ ಖಂಡಿತವಾಗಿ ನನಗೆ ಕೆಲಸ ಸಿಕ್ಕೇ ಸಿಗುತ್ತೆ ಎಂಬ ಆಶಾ ಭಾವನೆ ನನ್ನ ಮನದಲ್ಲಿ ಮನೆ ಮಾಡಿಬಿಟ್ಟಿದೆ ಕಣ ಕೃಷ್ಣ. ಒಂದು ವೇಳೆ ಕೆಲಸ ಏನಾದರೂ ಸಿಗ್ಲಿಲ್ಲ ಅಂದರೆ ಯಾವ ಕಾರಣಕ್ಕೂ ನಿರಾಶನಾಗದೆ ಆಶಾ ಜೀವಿಯಾಗಿ ಕಷ್ಟಪಟ್ಟು ಈ ಭೂತಾಯಿಯ ಸೇವೆಯನ್ನು ಮಾಡಿ ನಮ್ಮೂರಿಗೆ ನಾನು ಆದರ್ಶ ರೈತನಾಗಿ ಬಾಳ್ತೀನಿ ಕಣ. ಕೃಷ್ಣ, ಟೈಮ್ ಆಯ್ತು ಕಣ, ನಾನು ಇನ್ನು ಹೋಗಿ ಬರ್ತೀನಿ. ಸರಿ ಕಣೋ, ಆಯಿತು, ಓಟ್ ಬಾರೋ. ಕೃಷ್ಣ, ಯಾರ್ದ ಈ ಫೋಟೋ? ಅದು ನನ್ನ ತಂಗಿದು ಕಣೋ, ಮೊನ್ನೆ ಸ್ಟುಡಿಯೋದಲ್ಲಿ ತೆಗ್ಸಿದ್ಲಂತೆ. ಆ ಕಡೆ ಹೋದಾಗ ಇಸ್ಕೊಂಬ ಅಣ್ಣ ಅಂದ್ಲು, ಇಸ್ಕೊಂಡು ಹೋಗ್ತಾ ಇದ್ದೀನಿ. ಬೆಳದಿಂಗಳ ಬಾಲೆ ಅಂತಿರುವ ಈ ಚಂದ್ರ ಕೋರಿ ಕ್ಷಣಾರ್ಧದಲ್ಲಿ ನಾನು ಏನಾದರೂ ನನ್ನ ಬಾಳ ಸಂಗಾತಿಯಾಗಿ ಮಾಡ್ಕೊಂಡ್ರೆ. ಕೃಷ್ಣ, ಏನೋ? ನಿನ್ ತಂಗಿ ತುಂಬಾ ಚೆನ್ನಾಗಿದ್ದಾಳೆ ಕಣ. ಥ್ಯಾಂಕ್ಸ್ ಕಣೋ. ತಗೊಳ್ಳೋ ಫೋಟೋನ. ಬಾರೋ, ಒಪ್ಪಿ ಅಂಗಡಿ ಹತ್ರ ಹೋಗೋಣ, ಟೀ ಕುಡ್ಕೊ ಬರೋಣ. ಇರ್ಲಿ ಬಿಡೋ, ಪರವಾಗಿಲ್ಲ, ಮತ್ತೆ ಹೋಗೋಣ. ಮತ್ತೆ ಸಿಗೋ ಬಾರೋ. ಸರಿ ಬಿಡು, ಅವನು ಚೆನ್ನಾಗಿ ಮಾಡ್ತಾನೆ ಟೀ, ನಾನು ನಡಿಯೋ ಹೋಗೋಣ. ಬಾರೋ. ಟೀ ಬಿಸ್ಕೆಟ್. ನನ್ನ ಗೆಳೆಯನ ತಂಗಿ ಅಮೃತ ಎಷ್ಟು ಸುಂದರವಾಗಿದ್ದಾಳೆ. ಅವಳನ್ನೇನಾದರೂ ನಾನು ಮದುವೆ ಮಾಡ್ಕೊಂಡ್ರೆ ನನ್ನ ಬಾಳು ತುಂಬಾ ಸುಖವಾಗಿರುತ್ತೆ.